ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದೊಡ್ಡವರ ವರ್ಲ್ಡ್ ಕುರ್ತಿ ಯೂಸ್ ಮಾಡಿ ಮಕ್ಕಳಿಗಿರುವ ಒಂದು ಲಾಂಗ್ ಫ್ರಾಕ್ ಕಟ್ ಮಾಡಿ ಸ್ಟಿಚ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು ನನ್ನ ಮಗಳಿಗೆ ಸ್ಟಿಚ್ ಮಾಡಿರೋದು. 8 ವರ್ಷ ನನ್ನ ಮಗಳಿಗೆ. ಅವಳು ಸಪೂರ ಆಗಿದ್ದಾಳೆ, ದಪ್ಪ ಇಲ್ಲ. ನನಗೆ ಅವಳ ಮೆಷರ್ಮೆಂಟು ತೋರಿಸ್ಕೊಡ್ತಾ ಇರೋದು. ಆಗ ನೀವು ಸ್ಟಿಚ್ ಮಾಡುವಾಗ ನಿಮ್ಮ ಮಕ್ಕಳು ಸ್ವಲ್ಪ ತೋರ ಇದ್ದರೆ ಅಳತೆ ಸ್ವಲ್ಪ ವ್ಯತ್ಯಾಸ ಮಾಡಿ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಈ ಥರದ ಲಾಂಗ್ ಟಾಪ್ ಫ್ರೆಂಡ್ಸ್, ಇದೀಗ ಸ್ವಲ್ಪ ಟೈಟ್ ಆಗಿದೆ ನನಗೆ, ಮತ್ತು ಇದರ ಫ್ಯಾಷನ್ ಹೋಯಿತು. ಹಾಗಾಗಿರೋ ಕಾರಣ ನನ್ನ ಮಗಳಿಗೆ ಫ್ರಾಕ್ ಸ್ಟಿಚ್ ಮಾಡೋದು. ಫಸ್ಟಿಗೆ ಟಾಪನ್ನು ನಾನು ಈ ಥರ ಬಿಡಿಸಿ ಇಟ್ಟಿದ್ದೀನಿ. ಇನ್ನು ಮಕ್ಕಳಿಗೆ ಬಾಡಿ ಪಾರ್ಟ್ನ ಲೆಂಗ್ತ್ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡಬೇಕು. ನಾನೀಗ ಈ ಥರ ನನಗೆ ಇದರಲ್ಲಿ ಈ ಟಾಪಿನ ನೆಕ್ ಬಿಡ್ತಲ್ಲ ಕಡಿಮೆ, 4.5 ಇಂಚ್ ಬಿಡ್ತು ಬರ್ತಾ ಇರೋದು. ಈಗ ಬಾಡಿ ಪಾರ್ಟ್ನ ಲೆಂಗ್ತ್ 10.5 ಇಂಚು ನಾನೀಗ ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಸ್ಟಿಚ್ ಮಾಡುವಾಗ ಮಕ್ಕಳಿಗೆ ನೆಕ್ ಲೆಂಗ್ತ್ ಬಿಡ್ತು ಕರೆಕ್ಟಾಗಿ ಬರುತ್ತೆ. ಬ್ಯಾಕ್ ನೆಕ್ ಕೂಡ ಇದರಲ್ಲಿ ಲೆಂಗ್ತ್ ಕಡಿಮೆನೇ. ನನಗೆ ನೆಕ್ಕಿನ ಲೆಂಗ್ತು ಬಿಡ್ತಲ್ಲ ಇದು ಕಡಿಮೆ ಇರೋದು. ಹಾಗಾಗಿರೋ ಕಾರಣ ಮಗಳಿಗೆ ಇದು ಕರೆಕ್ಟಾಗಿ ಬರುತ್ತೆ. ಸ್ಟಿಚ್ ಮಾಡಿ ಆಗುವಾಗ 1 ಇಂಚ್ ಆಗುವಷ್ಟು ನಮಗೆ ಕಡಿಮೆ ಬರುತ್ತೆ. ಮತ್ತು ನೆಕ್ ಲೆಂಗ್ತು ಜಾಸ್ತಿ ಇದ್ದರೆ ಅದಕ್ಕೆ ಚಿಕ್ಕ ಒಂದು ಪೀಸು ಇಟ್ಟು ಸ್ಟಿಚ್ ಮಾಡಿದರೂ ಸಾಕು. ನೀವು ಸ್ಟಿಚ್ ಮಾಡಲಿಕ್ಕೆ ತೆಕ್ಕೊಳ್ಳುವ ಕುರ್ತಿ ನೆಕ್ ಬಿಡ್ತಲ್ಲ ಜಾಸ್ತಿ ಇದ್ದರೆ ಎಕ್ಸ್ಟ್ರಾ ಒಂದು ಪೀಸು ಕಟ್ ಮಾಡಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಅದೇ ಥರ ನೆಕ್ ಲೆಂಗ್ತ್ ಜಾಸ್ತಿ ಇದ್ದರೆ ಇಲ್ಲಿ ಕೂಡ ಒಂದು ಎಕ್ಸ್ಟ್ರಾ ಪೀಸ್ ಇಟ್ಟರೆ ನೆಕ್ ಲೆಂಗ್ತ್ ಬಿಡ್ತಲ್ಲ ಕರೆಕ್ಟಾಗಿ ಬರುತ್ತೆ. ಇನ್ನು ಚೆಸ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು. ನಾನು ಈ ಥರ ಕರೆಕ್ಟ್ ಸೆಂಟ್ರಲ್ಲಿ 7 ಇಂಚು ಬರುವ ರೀತಿಯಲ್ಲಿ ಇಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಟೋಟ್ಲು ಒಂದು ಸೈಡಲ್ಲಿ 14 ಇಂಚು ಚೆಸ್ಟ್ ಬಿಡ್ತು ಬೇಕು, ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೊಡಬೇಕು. ರೈಟ್ ಸೈಡಲ್ಲಿ 1 ಇಂಚು ಹೊಲಿಗೆ ಅಂಶ, ಲೆಫ್ಟ್ ಸೈಡಲ್ಲಿ 1 ಇಂಚು ಹೊಲಿಗೆ ಅಂಶ, ಆ ರೀತಿಯಲ್ಲಿ ಕೊಟ್ಟು ನಾನೀಗ ಮಾರ್ಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ವೇಸ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು. ವೇಸ್ಟ್ ಬಿಡ್ತು ನಾವು ಚೆಸ್ಟ್ ಬಿಡ್ತು ಎಷ್ಟು ತಗೊಂಡಿವೋ ಅದಕ್ಕಿಂತ ಕಡಿಮೆ ಬೇಕು ವೇಸ್ಟ್ ಬಿಡ್ತು ತೆಗಿಲಿಕ್ಕೆ. ನಾನೀಗ ಕರೆಕ್ಟ್ ಸೆಂಟ್ರಲ್ಲಿ 6.5 ಇಂಚು ಬರುವ ರೀತಿಯಲ್ಲಿ ಈ ಥರ ಇಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾರ್ಕ್ ಮಾಡಿದ್ದೀನಿ. ಸೇಮ್ ಅಳತೆ ಮಾರ್ಕ್ ಮಾಡಿ ಆದ ಮೇಲೆ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. 2 ಸೈಡಲ್ಲೂ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನಾನು ಆರ್ಮೋಲ್ ಮಾರ್ಕ್ ಮಾಡ್ತಾಯಿದ್ದೀನಿ. ನಾವು ಆಲ್ರೆಡಿ ನೆಕ್ ಅಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಂದ 3.25 ಇಂಚು ನಾನು ಶೋಲ್ಡರ್ ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ನಮಗೆ ಅದು ಶೋಲ್ಡರ್ ಕಟ್ ಮಾಡುವಾಗ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕು ಈ ಥರ ಸ್ಟಿಚ್ ಮಾಡುವಾಗ. 4.25 ಇಂಚು ಆರ್ಮೋಲ್ ಲೆಂಗ್ತ್ ಮಾರ್ಕ್ ಮಾಡಿದ ನಂತರ ಈ ಥರ ನಾನೀಗ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಇದೇ ರೀತಿ 2 ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಈ ಸೈಡು ಕೂಡ ನಾನು ಸೇಮ್ ಅಳತೆಯೇ ಮಾರ್ಕ್ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಆರ್ಮೋಲ್ ಕರೆಕ್ಟಾಗಿ ಇನ್ನೊಂದು ಸಲ ಕೂಡ ಕಟ್ ಮಾಡ್ಕೊಳ್ಬೇಕು. ಒಂದು ಅರ್ಧ ಇಂಚ್ ಆಗುವಷ್ಟು ಈ ಥರ ಕರೆಕ್ಟ್ ಲೆವೆಲ್ ಆಗಿ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು. ಸೇಮ್ ರೀತಿ ಆಚೆ ಸೈಡು ಕೂಡ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ ನೆಕ್ ಲೆಂಗ್ತ್ ಕೂಡ ಅಷ್ಟೇ ಬರ್ತಾ ಇರೋದು. ಸ್ಟಿಚ್ ಮಾಡಿ ಆಗುವಾಗ 2.5 ಇಂಚ್ ಬರುತ್ತೆ ಅಷ್ಟೇ. ಇನ್ನು ಸ್ಕರ್ಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಕೆಳಗಿಂದ ಮೇಲೆಗೆ ಕಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕೆಳಗಿನ ಸೈಡು ವಿಡ್ತ್ ಜಾಸ್ತಿ ಇದೆ. ಮೇಲಿಂದ ಕಟ್ ಮಾಡಿದರೆ ನಮಗೆ ಸ್ವಲ್ಪ ವಿಡ್ತ್ ಕಡಿಮೆ ಆಗುತ್ತೆ. ಕೆಳಗೆ ಎಷ್ಟು ವಿಡ್ತ್ ಸಿಗ್ತಾ ಇದೆಯೋ ಅಷ್ಟು ವಿಡ್ತ್ ನಾನು ತೆಗಿತಾ ಇದ್ದೀನಿ. 29.5 ಇಂಚು ನನಗೆ ಸ್ಟಿಚ್ ಮಾಡಿ ಆದ ಮೇಲೆ ಲೆಂಗ್ತ್ ಬೇಕಾಗಿರೋದು, ಪ್ಲಸ್ ಒಂದು ಅರ್ಧ ಇಂಚು
ಮೇಲೆ ಪಾರ್ಟ್ ಕೂಡ ಜಾಯಿಂಟ್ ಮಾಡಲಿಕ್ಕೆ ಬೇಕಾಗಿ ಎಕ್ಸ್ಟ್ರಾ ತೆಗಿತಾ ಇದ್ದೀನಿ. 30 ಇಂಚು ಮಾರ್ಕ್ ಮಾಡಿ ನಾನೀಗ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಬೇಕಾಗಿರುವ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳುವ. ಇದು ಕುರ್ತಿಯಿಂದ ತೆಗೆದಿರುವ ಸ್ಲೀವ್ಸೇ. ಇದನ್ನು ನಾನು ಈ ಥರ ಇಟ್ಟು ನಾವು ಕಟ್ ಮಾಡಿರುವ ಆರ್ಮೋಲ್ ಇದರ ಮೇಲ್ಗಡೆ ಇಟ್ಟು ಸ್ಲೀವ್ಸನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, 2 ಇಂಚ್ ಆಗುವಷ್ಟು ನಾನೀಗ ಸ್ಲೀವ್ಗೆ ಲೆಂಗ್ತ್ ಕೊಡ್ತಾ ಇರೋದು. ಈಗ ನೋಡಿ ಫ್ರೆಂಡ್ಸ್, ಇದರ ಕಟ್ಟಿಂಗ್ ಆಗಿದೆ. ಇನ್ನು ಸ್ಟಿಚಿಂಗ್ ಹೇಗೆ ಅಂತ ನೋಡ್ಕೊಂಡು ಬರುವ. ಫಸ್ಟಿಗೆ ನಾನು ಶಾಲ್ಟ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಈ ಥರ ಹೊರ ಸೈಡ್ ಇಟ್ಟು ಒಳ ಸೈಡಲ್ಲಿ ಲೈನಿಂಗ್ ಪೀಸಿನ ಸೈಡಿಗೆ ಲೈನಿಂಗ್ ಪೀಸು ಬರೋ ರೀತಿಯಲ್ಲಿ, ಒಳ್ಳೆ ಸೈಡ್ ಬಟ್ಟೆಗೆ ಒಳ್ಳೆ ಸೈಡ್ ಬಟ್ಟೆ ಬರೋ ರೀತಿಯಲ್ಲಿ ಇಟ್ಟು ಶಾಲ್ಟ್ ಜಾಯಿಂಟ್ ಮಾಡಬೇಕು. ನಾನು ಆಲ್ರೆಡಿ ಇದು ಮುಂಚಿನ ವೀಡಿಯೋದಲ್ಲೇ ತೋರಿಸಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಅದೊಮ್ಮೆ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಇಟ್ಟು 1/2 ಇಂಚು ಬಿಟ್ಟು ಶಾಲ್ಟ್ ಜಾಯಿಂಟ್ ಮಾಡ್ಕೊಳ್ಬೇಕು. 2 ಶಾಲ್ಟು ಈ ಥರನೇ ಜಾಯಿಂಟ್ ಮಾಡ್ಕೊಳ್ಳಿ. 2 ಸ್ಟಿಚ್ ಹಾಕಲಿಕ್ಕೆ ಮರಿಬೇಡಿ. ಈ ಥರ ಶಾಲ್ಟ್ 2 ನನಗೆ ಜಾಯಿಂಟ್ ಮಾಡಿದ್ದೀನಿ. ಇನ್ನು ನಮಗೆ ಇದರಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಆರ್ಮೋಲ್ ಸ್ವಲ್ಪ ಆಚೆ ಈಚೆ ಇದೆ, ಅದನ್ನು ನಾನು ಕಟ್ ಮಾಡಿ ಲೆವೆಲ್ ಮಾಡ್ತಾ ಇದ್ದೀನಿ. ಲೆವೆಲ್ ಮಾಡಿ ಆದ ಮೇಲೆ ನಮಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಳುವ. ಶೋಲ್ಡರ್ನ ಸೆಂಟ್ರಿಗೆ ಸ್ಲೀವ್ಸಿನ ಸೆಂಟ್ರ್ ಇಟ್ಟು 1/2 ಇಂಚು ಬಿಟ್ಟು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಸ್ಲೀವಿನ ಸೈಡ್ ಆಲ್ರೆಡಿ ಸ್ಟಿಚ್ ಇದೆ, ಹಾಗಾಗಿರೋ ಕಾರಣ ಸ್ಟಿಚ್ ಮಾಡಬೇಕಾದ ಅಗತ್ಯ ಇಲ್ಲ. ಎರಡು ಸ್ಲೀವನ್ನು ನಾನೀಗ ಜಾಯಿಂಟ್ ಮಾಡಿದ್ದೀನಿ. ಅದಾದ ನಂತರ ನಮಗೆ ಸ್ಕರ್ಟ್ ಪಾರ್ಟನ್ನು ತೆಗೆಯುವ. ಸ್ಕರ್ಟ್ ಪಾರ್ಟನ್ನು ತೆಕ್ಕೊಂಡು ಅದರ ಸೈಡ್ ಸ್ಟಿಚ್ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು. ಯಾಕಂದರೆ ನಮಗೆ ಬಾಡಿ ಪಾರ್ಟಿಗೆ ಈ ಸ್ಕರ್ಟ್ ಪಾರ್ಟ್ ಅಟ್ಯಾಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈ ಥರ ಸ್ಟಿಚ್ಚು ಬಿಡಿಸಿದರೆ. 2 ಸೈಡು ಸ್ಟಿಚ್ ಬಿಡಿಸಿದ ನಂತರ ನಮಗೆ ಬಾಡಿ ಪಾರ್ಟಿಗೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡಿಕೊಳ್ಳುವ. ಫಸ್ಟಿಗೆ ಬಾಡಿ ಪಾರ್ಟ್ನ ಕರೆಕ್ಟ್ ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಸ್ಕರ್ಟ್ ಪಾರ್ಟಿಂದು ಕೂಡ ಕರೆಕ್ಟ್ ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿ ಆದ ಮೇಲೆ ಕರೆಕ್ಟಾಗಿ ಸೆಂಟ್ರ್ 2 ಕರೆಕ್ಟಾಗಿ ಬರುವ ರೀತಿಯಲ್ಲಿ ಇಟ್ಟು ಎಕ್ಸ್ಟ್ರಾ ಬಟ್ಟೆ ಬರೋದನ್ನು ಪ್ಲೀಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು 4-5 ಪ್ಲೀಟು ಸಿಗುತ್ತೆ ನಮಗೆ. ಈ ಥರ ಜಸ್ಟ್ ಒಮ್ಮೆ ಪಿನ್ ಮಾಡಿದ ನಂತರ ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. 1 ಇಂಚು ಪ್ಲೀಟ್ ಇಡೋದೇ ಬಿಡಬೇಕು. ಅದಾದ ನಂತರ ಪ್ಲೀಟ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು.
ಬ್ಯಾಕ್ ಸೈಡು ಕೂಡ ಸೇಮ್ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಅದಾದ ಮೇಲೆ ನಮಗೆ ಈ ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ನಾವು ಎಷ್ಟು ಹೊಲಿಗೆ ಅಂಶ ತೆಕ್ಕೊಂಡಿದ್ದೀವೋ ಆ ಹೊಲಿಗೆ ಅಂಶ ಬಿಟ್ಟು ಬೇಕು ಸೈಡ್ ಜಾಯಿಂಟ್ ಮಾಡಲಿಕ್ಕೆ. ಇಲ್ಲಿ ಸ್ಲೀವಿನ ಲೂಸು ನಾನು 4.5 ಇಂಚು ತೆಗಿತಾ ಇದ್ದೀನಿ. ಸ್ಲೀವ್ ಸ್ವಲ್ಪ ಲೂಸ್ ಇದ್ರೇ ಚೆಂದ ಅಂತ ನಾನೀಗ ಲೂಸು ಸ್ವಲ್ಪ ಜಾಸ್ತಿಯೇ ತೆಗಿತಾ ಇದ್ದೀನಿ. ನಿಮಗೆ ಎಷ್ಟು ಲೂಸು ಬೇಕೋ ಅಷ್ಟು ತಗೊಂಡ್ರೆ ಸಾಕು. ಈ ಥರ ಜಸ್ಟ್ ಒಮ್ಮೆ ಮಾರ್ಕ್ ಮಾಡಿದ ನಂತರ 1 ಇಂಚು ಬಿಟ್ಟು ನಾನೀಗ ಫ್ರಾಕಿನ ಸೈಡು ಜಾಯಿಂಟ್ ಮಾಡ್ತಾ ಇದ್ದೀನಿ. ಈ ಸೇಮ್ ರೀತಿಯಲ್ಲೇ ಆಚೆ ಸೈಡು ಕೂಡ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ನೋಡಿ. ಫ್ರಾಕಿನ ಫೈನಲ್ ಲುಕ್ ಈ ಥರ ಇದೆ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಓಲ್ಡ್ ಕುರ್ತಿಯಲ್ಲಿದ್ದರೆ ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ವೀಡಿಯೋಸನ್ನು ಒಮ್ಮೆ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡೋರಿದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.